ಸರ್ ಆ ಕಡೆ ಹೋಗಿ ಸರ್ ಆ ಕಡೆ ಹೋಗಿ ಸರ್ ಆ ಕಡೆ ಹೋಗಿ ಆ ಕಡೆ ಹೋಗಿ ಸರ್ ಸರ್ ಆ ಕಡೆ ಹೋಗಿ ಆ ಕಡೆ ಹೋಗಿ ಸರ್. ಹೇಯ್ ಎಂತ ಆಪತ್ತಪ್ಪೋಯ್ತು ಸರ್. ಈ ಇಟ್ಗೆ ನಿಮ್ಮ ತಲೆ ಮೇಲೆ ಬಿದ್ದಿದ್ರೆ ನಿಮ್ಗೇನಾದ್ರೂ ಆಗಿದ್ರೆ ನಮಸ್ತೆ ಸರ್. ನಮಸ್ತೆ ಅಣ್ಣ, ಹೇಗಿದ್ದೀರಾ? ಟಿಫನ್ ಮಾಡಿದ್ರಾ? ಸರಿ, ಅದನ್ನೆಲ್ಲ ಅವ್ರಿಗೆ ಹೇಳು. ನಮಸ್ತೆ ಸರ್. ಏನಣ್ಣ, ಕನ್ಸ್ಟ್ರಕ್ಷನ್ ಹತ್ರ ಏನೋ ಆಯ್ತಂತೆ, ಏನಾದ್ರೂ ಪೆಟ್ಟಾಯ್ತಾ? ಏನೂ ಆಗಿಲ್ಲ, ಎಲ್ಲ ಓಕೆ ಅಲ್ವಾ? ಕಾರ್ ನೀಟಾಗಿ ಕ್ಲೀನ್ ಮಾಡಿದ್ಯಾ? ನಿನ್ ನೀಟ್ನೆಸ್ ಗೊತ್ತಿದ್ರು ಕೂಡ ಮಾಡಿಸ್ತಾ ಇರ್ತೀನಾ? ಈಗಷ್ಟೇ ಕ್ಲೀನ್ ಮಾಡಿಸಿದ್ದೀನಿ ಅಂತ ಹೇಳ್ದ್ಯಲ್ಲೋ, ಯಾಕೆ ಹಾಕಿ ಕೂತ್ಕೊಂಡೆ? ನನ್ ಸೀಟು ನಿನ್ ಕಾರು, ತಪ್ಪೇನಿದೆ? ನನ್ನ ಕೈ ನಿನ್ ಕೆನ್ನೆ, ಅದು ತಪ್ಪಿಲ್ಲ ಅಲ್ವಾ? ಇಷ್ಟು ಚಿಕ್ಕ ವಿಷಯಕ್ಕೆ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಯಾಕಣ್ಣ? ಹಲೋ. 100 ವರ್ಷ ಯಾರಿಗೆ? ಅದು ಇನ್ಯಾರಿಗೆ? ಪಾಪುಗೆ, ನಮ್ಮನ್ನು ಬಿಟ್ಟು ಹೋದ್ರಲ್ಲ ಅವಳಿಗೆ. 1 ಮಿನಿಟ್. ಹಲೋ ಹಲೋ, ಇವತ್ತ ಗೆಜ್ಜೆ ಎಲ್ ಸಿಕ್ತು, ಹೇಗ್ ಸಿಕ್ತು ಅಂತ ಹೇಳ್ತೀನಿ ಅಂತ ಅಂದ್ರಲ್ಲ. ಎಲ್ಲಿಗೆ ಬರ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು? ಹಲೋ AK-47 ಬುಲೆಟ್ ಕೂಡ ಇಷ್ಟು ಸ್ಪೀಡಾಗಿ ಬರಲ್ಲ. ಸ್ವಲ್ಪ ನಿಧಾನವಾಗಿ ಕೇಳ್ಬೋದಲ್ವಾ? ನನ್ನ ಆತುರ ನನಗೆ. ನಿಜವಾಗ್ಲೂ ಇವತ್ತು ಹೇಳ್ತೀರಾ ಅಲ್ವಾ? ಇವತ್ತಲ್ಲ, ಈಗ್ಲೇ ಹೇಳಿಸ್ತೀನಿ. ಹೇಳಿಸ್ತೀರಾ? ಯಾರಿಂದ? ನಿಮ್ಮನ್ ಬಿಟ್ಟು ಬೇರೆ ಯಾರಿಗ್ ಗೊತ್ತು? ಅವ್ರು ಯಾರು, ಎಲ್ಲಿದ್ದಾರೆ? ಅಯ್ಯೋ, ಅದು ಹೇಳಿಸ್ತೀನಿ ಅಲ್ಲ, ತಪ್ಪಾಗಿ ನಿಮಗೆ ಕೇಳಿಸಿದೆ. ಹೇಳ್ತೀನಿ ನಾನು ಹೇಳ್ತೀನಿ. ಅಲ್ದೆ ನನ್ನ ಬಿಟ್ಟು ಆ ವಿಷಯ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸರಿ, ಈಗ ಎಲ್ಲಿದ್ದೀರಾ? ಎಲ್ಲಿಗೆ ಬಾ ಅಂತೀರಾ ಹೇಳಿ. ಹಲೋ, ನಿಮ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದನ್ನ ನಿಲ್ಸಿದ್ರೆ ನಾನೇ ನೀವು ಇರೋ ಜಾಗಕ್ಕೆ ಬಂದು ಹೇಳ್ತೀನಿ. ನಾ ಸ್ವಲ್ಪ ಟ್ರಾಫಿಕ್ ಅಲ್ಲಿದ್ದೀನಿ, ಮಾತಾಡೋಕ್ಕಾಗ್ತಿಲ್ಲ. ಬಾಯ್, ಸರಿನಾ? ಬಾಯ್.
ಏನಣ್ಣ ಅಷ್ಟು ಚಿಕ್ಕ ಗೆಜ್ಜೆಗೋಸ್ಕರ ಅಷ್ಟು ಫೀಲ್ ಆಗ್ತಿದ್ಯಾ? ನೀನ್ ATM ತೆಗೆದು ಒಂದ್ ಕಾಫಿ ಕುಡಿತಾ ಇರೋ, ಆ ಗ್ಯಾಪ್ನಲ್ಲಿ ಹೋಗಿ 100 ಗೆಜ್ಜೆ ತರ್ತೀನಿ. ಕೆಲವು ನೆನಪುಗಳನ್ನ ನಮ್ಮೊಳಗೆ ಇಟ್ಕೋಬೇಕು, ಕೆಲವು ನೆನಪುಗಳನ್ನ ನಮ್ಮೊಂದಿಗೆ ಇಟ್ಕೋಬೇಕು. ಆ ಗೆಜ್ಜೆನ ನನ್ನ ಜೀವನ ಪೂರ್ತಿ ಆ ಹುಡುಗಿ ನೆನಪಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂಡೆ. ನೆನ್ಪಿಗೆ ಅಂತೀಯ? ಆ ನೆನ್ಪು ಏನು ಅಂತ ಮಾತ್ರ ಹೇಳಲ್ಲ. ಹೇಳು ಸಹೋದರ, ಇಲ್ಲ ಅಂದ್ರೆ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ಮಾಡಿ ತಲೆ ಸಿಡ್ದು ಚೂರಾಗಿ ಹೋಗುತ್ತೆ. ಏನು ಹೇಳಲ್ವಾ? ಕೇಳಿದ್ರೆ ಹೇಳಲ್ವಾ? ಅಷ್ಟು ದೊಡ್ಡ ಡೈಲಾಗ್ ಯಾಕೆ? ಅದೇ ಆ ಸ್ಟೋರಿ ಅಷ್ಟು ದೊಡ್ಡದಾಗಿರ್ಬಹುದು ಅಂತ. ದೊಡ್ಡ ಸ್ಟೋರಿ ಇಲ್ಲದೆ ಇರ್ಬೋದು, ಆದ್ರೆ ನೆನಪು ಮಾಡ್ಕೊಂಡ್ರೆ ನೋವಾಗೋ ಸ್ಟೋರಿ. ಟ್ರ್ಯಾಕಲ್ಲೇ ಹೋಗ್ಬೇಕಾಗತ್ತೆ. ಅಯ್ಯೋ, ನಾನು ನನ್ನ ಮನ್ಸಲ್ಲೇ ಯಾಕೆ ಅನ್ಕೋಬೇಕು? ಯಾಕೆ ಬಾಯ್ಬಿಟ್ಟೆ ಕೇಳಬಾರ್ದು? ಅಣ್ಣ, ಆ ಹುಡುಗಿ ಬಗ್ಗೆ ಹೇಳ್ತಿದ್ರೆ ನಿನ್ ಮನ್ಸು ನಗ್ತಾ ಇದೆ, ನಿನ್ ಕಣ್ಣು ಮಿಂಚ್ತಿದೆ. ಅಂದ್ರೆ ಆ ಹುಡುಗಿ ಮೇಲೆ ಲವ್ ಏನಾದ್ರು? ಚೇಚೆ, ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ನೋಡ್ದೆ ಕಣೋ. ಆ ಹುಡುಗಿ ಮೇಲೆ ಪ್ರೀತಿ ಏನು? ಕನ್ಫರ್ಮಾ? ಏಯ್, ಅದು ಪ್ರೀತಿ ಮಾಡೋ ವಯಸ್ಸೇನು? ಅಯ್ಯೋ ದೇವ್ರೆ, ಓದತ್ತೆ. 1 ನಿಮಿಷ ಅಣ್ಣ. ನನ್ ಲೈಫ್ ಕ್ಲಿಯರ್ ಆಗಿದೆ. ನನ್ನ ಪ್ರೀತಿಗೆ ನನ್ನ ಅಣ್ಣ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ. ಥ್ಯಾಂಕ್ ಯು ಬ್ರದರ್. ಆಹಾ ದೇವ್ರೆ, ನೀನಿದ್ಯಪ್ಪ. ಓಕೆ ಅಣ್ಣ, ಈ ಖುಷಿಲೇ ನಾನು ಹೊರಟ್ಬಿಡ್ತೀನಿ. ಯಾವ ಖುಷಿಲಿ? ಅದೇ 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 ಅಣ್ಣ, ಕತೆ ತಿಳ್ಕೊಂಡು ಖುಷಿಲಿ. ಓವರ್ ಆಗಿ ಆಡ್ದೆ ಹೋಗು. ಸರಿ ಬಿಡು, ನೀನ್ ಜೋಪಾನ. ಬಾಯ್. ಏನಣ್ಣ? ನೀನ್ ಹೋಗ್ಬೇಕಾಗಿರೋದು ಕ್ಯಾಬಲ್ಲಿ. ಕ್ಯಾಬ್? ಮರ್ತೇ ಬಿಟ್ಟೆ, ಸ್ವಲ್ಪ ಹೊತ್ತಿಗೆ ಅಭ್ಯಾಸ ಆಗೋಯ್ತು. ಸರಿ ಅಣ್ಣ, ನೀನ್ ಜೋಪಾನ. ಬಾಯ್. ಸೋದರಿ ವನವಿಹಾರ ಮಾಡ್ತಿದ್ದಾಳೆ. ಈಗ ನನ್ನ ನೋಡಿದ್ರೆ ಮನೆ ಒಳಗಂತೂ ಬಿಡಲ್ಲ. ಅಷ್ಟಕ್ಕೂ ಕಾಲೇಜಿಗೆ ಹೋಗದೆ ಇನ್ನು ಮನೇಲಿ ಏನ್ ಮಾಡ್ತಿದ್ದಾಳೆ? ಅಬ್ಬೋ, ನಾನು ಒಳಗೆ ಹೋಗ್ಬೇಕು ಅಂದ್ರೆ ಸಿಸ್ಟರ್ ಅಲ್ಲಿ ಇರಬಾರ್ದು. ಅದು ಹೇಗೆ? ಹೌ ಕೈ ಸೇ ತೊಂಡೆಕಾಯಿ, ಸೋರೆಕಾಯಿ, ಮಾಡ್ತೀನಿ ಈಗ. ಬೆಂಡೆಕಾಯಿ, ಟೊಮಾಟೊ, ಬರ್ಗರು, ಬೆಂಡೆಕಾಯಿ, ಬರ್ಗರು, ಬರ್ಗರು, ತೊಂಡೆಕಾಯಿ,
ಅಣ್ಣ ಬರ್ಗರ್ ಅಣ್ಣ ನಿಮ್ಮನ್ನೇ ನಿಲ್ಲಿ ಅಣ್ಣ. ಆ ಏನ್ ಬೇಕಮ್ಮ? ಬರ್ಗರ್ ಅಂದ್ರಲ್ಲ ಎಲ್ಲಿ? ಬೆಂಡೆಕಾಯಿ ಆಯ್ತಮ್ಮ, ಬರ್ಗರ್ ಎಲ್ಲ ಎಲ್ಲಿಂದ ಬರುತ್ತೆ? ನನ್ಗೆ ಹಾಗೆ ಕೇಳಿಸ್ತಲ್ಲ. ನಿಮ್ಗೇನ್ ಕೇಳಿಸ್ತೋ ಗೊತ್ತಿಲ್ಲ, ನಾನ್ ಮಾತ್ರ ಹಿಂಗೆ ಕೂಗಿದಪ್ಪ. ಆ ಬೆಂಡೆಕಾಯಿ, ಬರ್ಗರ್ ಅಂದ್ರಲ್ಲ? ಟೊಮಾಟೊ. ಏನೋ ಬರ್ಗರ್ ಇದ್ದಿದ್ರೆ ಚೆನ್ನಾಗಿರೋದು. ಬಂದ್ರಾ? ಎಲ್ಲಿಗ್ ಬರ್ಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಿದ್ದೆ. ಆ ಕಷ್ಟ ನಿಮಗೆ ಯಾಕೆ ಅಂತ ನಾನೇ ಬಂದೆ. ಸರಿ, ಹಾಗಾದ್ರೆ ಆ ಗೆಜ್ಜೆ ಎಲ್ ಸಿಕ್ತು, ಹೇಗ್ ಸಿಕ್ತು, ಯಾವಾಗ್ ಸಿಕ್ತು? ನಿಲ್ಸಿ. ಒಂದೇ ಸಲ ಅಷ್ಟು ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಏನದು? ನೀನು ಕಾರಲ್ಲಿ ಕದ್ದ ಗೆಜ್ಜೆ ಎಲ್ಲಿದೆ? ಕದಿಯೋ ಅವಶ್ಯಕತೆ ನನಗೇನಿದೆ? ಇದು ನನ್ ಗೆಜ್ಜೆ. ನಿಂದ? ಹಲೋ, ನಿನ್ ಹತ್ರ ನಾಟ್ಯ ಗೆಜ್ಜೆ ಇದೆ ಅಂತ ಎಲ್ಲ ಗೆಜ್ಜೆ ನಿಂದೆ ಆದ್ರೆ ಹೇಗೆ? ಇದ್ ನಿಜವಾಗ್ಲೂ ನಂದೇ ಕಣ್ರಿ. ಹೌದಾ? ಹಾಗಾದ್ರೆ ಪ್ರೂವ್ ಮಾಡು. ಈಗ್ಲೇ ಪ್ರೂವ್ ಮಾಡ್ತೀನಿ. ನೋಡಿ, ಇದ್ರಿಂದ ಉದ್ರಿರೋ ಗೆಜ್ಜೆನೆ ಇದು. ಮ್ಯಾಚ್ ಆಗ್ತಿದೆ ಅಲ್ವಾ? ಇದು ನಂದೇ ಅಲ್ವಾ? ಅಂದ್ರೆ ನೀನು ನಾನು ಚಿಕ್ಕ ವಯಸ್ಸಲ್ಲಿ ಆ ಮಗುನೇ ಈ ಮಗುನ? ಅಯ್ಯೋ ದೇವ್ರೆ! ಅಂದ್ರೆ ಆ ದಿನ ನಾನು ಈ ಕೈಗಳಿಂದ ಕಾಪಾಡಿದ್ದು ನಿನ್ನ? ಅಯ್ಯೋ ದೇವ್ರೆ! ನೀವು ನನ್ನ ಕಾಪಾಡಿದ್ರಾ? ಹೌದು. ಯಾವಾಗ, ಎಲ್ಲಿ, ಹೇಗೆ? ಹೇಳ್ತೀನಿ. ಅದು 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 ಆ ಊರ ಹತ್ರ ನಮ್ಮೂರಲ್ಲಿ ಅವತ್ತು ಅದ್ದೂರಿ ಸಂಕ್ರಾಂತಿ. ನಾನು ಗಾಳಿಪಟ ಹಾರಿಸ್ತಿದ್ದೆ. ಆಗ ದಾರ ಕಟ್ಟಾಯ್ತು. ದಾರ ಕಟ್ಟಾದ ಗಾಳಿಪಟನ ನಾನು ನನ್ನ ನಾಯಿ ಮರಿ ಹುಡ್ಕೊಂಡು ಹೋದ್ವಿ. ಬೊಂಬೆ ಫ್ಯಾಕ್ಟ್ರಿ ಹತ್ರ ಗಾಳಿಪಟ ಬಿದ್ದು ಹೋಗಿತ್ತು. ಆ ಫ್ಯಾಕ್ಟ್ರಿ ಗೋಡೆ ಪಕ್ಕದಲ್ಲಿ ನಿನ್ನ ಆಗ್ತಾನೆ ಹುಟ್ಟಿದ್ ನಿನ್ನ ನನ್ನ ನಾಯಿ ಮರಿ ತೋರಿಸ್ತು. ಯಾರ್ದು ಈ ಮಗು ಅಂತ ಸುತ್ತಲೂ ನೋಡ್ದೆ. ನಿನ್ನವ್ರು ಯಾರೂ ನನಗೆ ಕಾಣಿಸ್ಲಿಲ್ಲ. ಅವಾಗ್ಲೇ ನಿನ್ನ ಎತ್ಕೊಂಡು ನಮ್ಮ ಮನೆಗೆ ಬಂದೆ. ಹೌದು, ನಿಮ್ಮನೆಗೆ ಯಾಕೆ ಕರ್ಕೊಂಡು ಹೋದ್ರಿ? ನನ್ನವರು ಅಂತ ಯಾರು ಇಲ್ವಾ? ಅಮ್ಮ, ಅಪ್ಪ, ನನ್ ಮನೆ ಇದ್ಯಾವುದು ಇಲ್ವಾ? ಅಂದ್ರೆ ಅದು 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 ಅಂದ್ರೆ ನಾನು ಚಿಕ್ಕವನಲ್ವಾ, ನನಗದೆಲ್ಲ ಹೇಗೆ ಗೊತ್ತಾಗತ್ತೆ? ಆದ್ರೆ ಬೊಂಬೆ ಫ್ಯಾಕ್ಟ್ರಿ ಹತ್ರ ನಾಯಿ ಮರಿನ್ ತೋರಿಸ್ದಾಗ ನನ್ನ ಕಾಪಾಡ್ದೆ ಅಂದ್ರಿ. ಮತ್ತೆ ನಾನು ರೈಲಲ್ಲಿ ನಮ್ಮೂರಿಗೆ ಹೇಗೆ ಹೋದೆ? ಅದು ಅದು ಏನಪ್ಪ ಹೇಳೋದು ದೇವ್ರೆ? ಹೇಳಿ, ಹೇಗೆ ಹೋದೆ? ಅದು ಒಂದ್ ನಿಮಿಷ, ಮೆಸೇಜ್ ಬಂತು. ಮ್ಯಾನೇಜರ್ ಮೆಸೇಜ್ ಮಾಡಿದ್ದಾರೆ, ಅರ್ಜೆಂಟಾಗಿ ಮಾತಾಡ್ಬೇಕು. ಅಯ್ಯೋ ನಿಲ್ರಿ, ಇದು ಕೂಡ ಅರ್ಜೆಂಟೇ ಅಲ್ವಾ? ಇದು ಅದಕ್ಕಿಂತ ಅರ್ಜೆಂಟ್ ಕಣ್ರಿ. ಹೇಳೋ. ಅಣ್ಣ, ಆ ಬ್ಯಾಲೆನ್ಸ್ ಕತೆ ಹೇಳ್ತೀಯಾ? ಯಾವ ಬ್ಯಾಲೆನ್ಸ್ ಕತೆ? ಅದೇ ಅಣ್ಣ,
ಆ ಗೆಜ್ಜೆ, ಆ ಮಗು, ಗಾಳಿಪಟ. ಸರಿ, ಆಮೇಲೆ ಹೇಳ್ತೀನಿ. ಅಣ್ಣ 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 ಪ್ಲೀಸ್ ಅಣ್ಣ, ಹಾಗೆ ಹೇಳ್ಬೇಡ. ನೀನು ಹೇಳಲಿಲ್ಲ ಅಂದ್ರೆ ನನ್ನ ತಲೆ ಕೆಟ್ಟು ಹೋಗುತ್ತೆ. ಹೇಳೋ ಕತೆನ ಪೂರ್ತಿಯಾಗಿ ಹೇಳ್ದೆ, ಸೆಕೆಂಡ್ ಕತೆ ಹೇಳಲಿಲ್ಲ ಅಂದ್ರೆ ಇಂಟರ್ವಲ್ ಆದ್ಮೇಲೆ ಸಿನಿಮಾ ನೋಡದೇ ಇರೋ ಥರ ಆಗತ್ತೆ. ನೀನ್ ಆ ಕತೆ ಹೇಳ್ದಾಗ್ಲಿಂದ ನೀನ್ ಹೇಗಿದ್ಯೋ ಗೊತ್ತಿಲ್ಲ, ಆದ್ರೆ ಆ ಟೆನ್ಷನಲ್ಲಿ ನಾನಿಲ್ಲಿ ಸತ್ತು ಹೋಗ್ತಿದ್ದೀನಿ. ಸ್ವಲ್ಪ ಕ್ಲೈಮ್ಯಾಕ್ಸ್ ತನಕ ಹೇಳೋಣ ಪ್ಲೀಸ್. ಅದು ಮರ್ತು ಹೋಗುವಂಥ ಕತೆ ಅಲ್ಲ. ಹೇಳ್ತೀನಿ. ಓಕೆ ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಅಬ್ಬಾ, ಹೇಳಿ, ಬೇಗ ಹೇಳಿ. ಎಲ್ಲಿದ್ವಿ? ಅದು ಹಾ, ನೆನ್ಪಾಯ್ತು. ಮನೆ ಕರ್ಕೊಂಡು ಹೋದೆ ಅಲ್ವಾ? ಅಲ್ಲಿ ನಮ್ಗೆ ಸ್ವಲ್ಪ ಸಮಸ್ಯೆ ಇತ್ತು. ಆ ಸಮಸ್ಯೆಯಿಂದ ಊರ್ ಬಿಟ್ಟು ಹೋಗೋಕೆ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ನಮ್ಮ ಕುಟುಂಬದ ಸಮಸ್ಯೆಯಿಂದ ಸ್ಟೇಷನ್ನಲ್ಲಿ ನಾವು ನಿನ್ನ ಅಲ್ಲೇ ಬಿಟ್ಟು ಬರ್ಬೇಕಾಗಿ ಬಂತು. ನನ್ನ ಕಣ್ಮುಂದೆನೆ ನೀನು ಆ ರೈಲಲ್ಲಿ ಹೊರಟು ಹೋದೆ. ನಿನ್ನ ನೋಡಿನೂ ಕೂಡ ಏನು ಮಾಡೋಕ್ಕಾಗದೆ ಹಾಗೇ ಇದ್ದೆ. ಆದ್ರೆ ನಿಜವಾಗ್ಲೂ ದೇವ್ರು ತುಂಬಾ ಗ್ರೇಟ್ ಕಣ್ರಿ. ಅವತ್ ಬಿಟ್ಟು ಹೋಗಿದ್ ನಿನ್ನ ಇವತ್ ಹೀಗ್ ಭೇಟಿ ಮಾಡಿಸ್ತಾ. ನಿನಗೆ ಅರ್ಥ ಆಗ್ತಿದ್ಯಾ? ಈ ಕೈಯಿಂದಾನೇ ಅಲ್ವಾ ನನ್ನ ಕಾಪಾಡಿದ್ದು? ಗುರುಗಳೇ, ನಮಸ್ಕಾರ ಗುರುಗಳೇ. ಶಾರದಮ್ಮ, ಏನಮ್ಮ ಇಷ್ಟೊತ್ತಲ್ಲಿ ಬಂದಿದೀಯಾ? ನನ್ ಮಗನ್ ಜಾತಕ ತೋರ್ಸಕ್ಕೆ ಬಂದೆ ಗುರುಗಳೇ.